ನಮ್ಮ ಜನಗಳಿಗೆ ಯಾವುದನ್ನೇ ಆಗಲಿ ಫ್ರೀ ಕೊಟ್ಟರೆ ಹೆಂಗೆ, ಅದಕ್ಕೆ ನಾವು ಬಿಲ್ ಕಟ್ಟಲ್ವಲ್ಲ ಅಂದ್ಬಿಟ್ಟು ನೋಡಿ ಬೆಳಗ್ಗೆ ಲೈಟ್ ಹಾಕೋಗಿದೆ. ಕನ್ಸ್ಯೂಮರ್ ಒಬ್ಬರು ಹೋಮ್ ಮೇಡ್ ಐಸ್ ಕ್ರೀಮ್ನ ಟೇಸ್ಟ್ ಮಾಡಕ್ಕೆ ಕೊಟ್ಟಿದ್ದಾರೆ. ಈಗ ಪ್ರೀತಿಯಿಂದ ಕೊಟ್ಟಿರ್ತಾರೆ, ಅದನ್ನೆಲ್ಲ ಬೇಡ ಅಂತ ಹೇಳ್ಬಾರ್ದು. ಸೊ ಅದಕ್ಕೆ ಅವ್ರು ಬೇಜಾರಾಗ್ತಾರೆ ಅಂದ್ಬಿಟ್ಟು ಈಸ್ಕ ತಿಂತೀವಿ. ನಮ್ಮ ಲೈಟ್ ಬಿಲ್ ಇಲ್ಲೊಂದು ಮಳೆ ಇವತ್ತು ಆಲ್ರೆಡಿ ಬಿಸಿಲು ಅಣ್ಣ. ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಟೆಂಪ್ರರಿ ಅಂತ ತಂದಿದ್ರು, ಈಗ ಅದೇ ಕಂಟಿನ್ಯೂ ಆಗ್ತಿದೆ ಅಣ್ಣ. ಯಾವಾಗ ನೀನು ಅಪಾಯಿಂಟ್ ಆಗಿದ್ದು? ನಾನು ಹೋದ ವರ್ಷ 2025 ಡಿಸೆಂಬರ್ಗೆ ಮುಗಿಯೋದು. ನಿಮ್ಮದು ಮುಗಿಯೋದು ಮುಂದಿನ ವರ್ಷ ಮಾರ್ಚ್. ಹೆಂಗೆ ಮಾಡ್ಬೋದಾ ಕೆಲಸನ? ಮಾಡ್ಬೋದಾ? ಎಷ್ಟು ಕೊಡ್ತವ್ರಿ ಈಗ? ಸರಿ ಬಾಯ್ ಹೇಳ್ಬಿಡು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಡು. ನಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ಬಾಯ್ ಬಾಯ್. ಮಂಕಲ್ಲೇ ನೋಡ್ಬೋದು, ಎರಡೆರಡು ಸಲ ಹೇಳಿದೀವಿ, ಮರ್ತ್ಬಿಟ್ಟು ಬರ್ತಾರೆ ಮತ್ತೆ. ಈಗ ನೀವು ಬರ್ತೀರಾ ಮತ್ತೆ? ಒಂದು ಸಿಂಪಲ್ ಫ್ಯಾಮಿಲಿ ಅಂತ ಅನ್ಕೊಂಡ್ರು, ಏನು ಯೂಸ್ ಮಾಡಲ್ಲ, ಬರೀ ಒಂದು ಲೈಟು ಫ್ಯಾನು ಅನ್ಕೊಂಡ್ರು. ಅವ್ರಿಗೆ ನೋಡಿ ಎಷ್ಟು ಬರುತ್ತೆ, 497. ಅವ್ರು ಉರ್ಸಿರೋ ಯೂನಿಟ್ ಎಷ್ಟು ಬರೀ. ಸೊ ಹಾಯ್ ಹಲೋ ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ತಿರ್ಬೋದು ರೀಡಿಂಗ್ ಜೊತೆಗೆ ನಮ್ಮದು ಗೃಹಜ್ಯೋತಿ ಕೆಲಸ ಏನಿದೆ ಅದನ್ನು ಮಾಡ್ತಾಯಿದ್ದೀವಿ. ಇನ್ನೂ ಯಾರ್ಯಾರು ಗೃಹಜ್ಯೋತಿ ಮಾಡಿಸಿಲ್ಲ ಆದಷ್ಟು ಬೇಗ 30ನೇ ತಾರೀಕು ಒಳಗಡೆ ಮಾಡಿಸ್ಕೊಬಿಡಿ. ಅದಾದಮೇಲೆ ಸ್ಕೀಮು ಕ್ಯಾನ್ಸಲ್ ಆಗೋ ಸಾಧ್ಯತೆಯೂ ಇರುತ್ತೆ. ಇವತ್ತು ಬೆಳಗ್ಗೆ ಮೀಟಿಂಗ್ ಬೇರೆ ಇತ್ತು. ಇವತ್ತು ಗೃಹಜ್ಯೋತಿ ಎಷ್ಟಾಗಿದೆ ಏನು ಅಂತ ಪ್ರೋಗ್ರೆಸ್ ಕೇಳೋಕ್ಕೆ ಅದಕ್ಕೆ ಮೀಟಿಂಗ್ ಇತ್ತು. ಸೊ ಹಂಗಾಗಿ ಇವತ್ತಿನ ರೀಡಿಂಗು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಮುಗಿಯೋದೇ ಒಂದು 2 ಗಂಟೆ ಆಗುತ್ತೆ. 8 ಮೀಟ್ರ್ ಇರೋದಕ್ಕೆ ಇವ್ರು ನೋಡಿ ಇಲ್ಲಿ ಇಷ್ಟು ಕಲ್ಲು ಹಾಕ್ಬಿಟ್ಟವ್ರೆ, ತಗೊಂಡೋಗಿ ಅಲ್ಲಿ ಮೀಟ್ರ್ ಹಾಕವ್ರೆ, ಕೆಳಗಡೆ ಇಷ್ಟು ನಿಂತ್ಕೊಳ್ಳೋಕ್ಕೆ ಕಲ್ಲು ಹಾಕವ್ರೆ. ಇದೆಲ್ಲ ಮಾಡೋ ಬದಲು ಮೀಟ್ರನ್ನ ಇಲ್ಲಿಗೆ ಹಾಕ್ಸ್ಬಿಟ್ಟಿದ್ರೆ ಕೆಳಗಡೆ ಈಸಿ ಆಗೋದು, ಅವ್ರಿಗೂ ಈಸಿ ಆಗೋದು, ನಮಗೂ ಈಸಿ ಆಗೋದು. ಹತ್ಬಿಟ್ಟು ನಾನು ನೋಡ್ಬೇಕೀಗ ಮೀಟ್ರು ಈ ಹೈಟಲ್ಲಿ ಹಾಕಿದ್ದಾರೆ. ಇಲ್ಲಿ ಬರೀ ಪ್ರೆಸ್ ಮಾಡ್ಬಿಟ್ಟು ಕೊಡೋಕ್ಕೆ ಕಷ್ಟ ಆಗ್ತೈತೆ, ಅದ್ರಲ್ಲಿ ಬೇರೆ ಪ್ರೋಬ್ ಇರೋ ಮೀಟ್ರ್ ಹಾಕವ್ರೆ. ಈ ಥರ SBM ಹಿಡ್ಕೊಂಡು ನಿಂತ್ಕೋಬೇಕು, ಅದು ಡಾಟಾ ಫೆಚ್ ಆಗೋವರೆಗೂ. ನೋಡಿ ಸ್ನೇಹಿತರೆ, ಇನ್ನೂ ಯಾರ್ಯಾರು ಗೃಹಜ್ಯೋತಿ ಮಾಡಿಸಿಲ್ಲ ಅಟ್ಲೀಸ್ಟ್ 31ರವರೆಗೂ ಟೈಮ್ ಇದೆ. ನಮ್ಮವ್ರು ಬರೋವರೆಗೂ ಕಾಯಬೇಕು ಅಂತೇನಿಲ್ಲ, ಬಂದಾಗ ಅಟ್ಲೀಸ್ಟ್ ಡೀಟೇಲ್ಸ್ ಕೊಟ್ಟರು ಆಗುತ್ತೆ. ನೋಡಿ ಈಗ ನಾವು ಇವ್ರ ಮನೆಗೆ 2 ಸಲ ಬಂದಿದ್ದೀವಿ. ಅವ್ರು ಇನ್ನೂ ಈಗಲೂ ಇಲ್ಲ ಮನೇಲಿ, ಈಗ ಎಲ್ಲೋ ಹೋಗಿದ್ದಾರೆ ಅಂತೆ, ಅವ್ರು ಯಾರೋ ನೆಂಟರಿದ್ದಾರೆ. ಸೊ ಅದು ಮಾಡಿಸ್ಲಿಲ್ಲ ಅಂದರೆ ನಿಮಗೆ ಲಾಸಸ್ಸು ಜಾಸ್ತಿ ಆಗೋದು. ಯಾಕಂದ್ರೆ ಕ್ಯಾನ್ಸಲ್ ಆದರೆ ಆಮೇಲೆ ಮತ್ತೆ ಇನ್ನೊಂದು ಸಲ ಅದು ಮತ್ತೆ ಅರ್ಜಿ ಹಾಕೋಕ್ಕೆ ಯಾವಾಗ ಬಿಡ್ತಾರೆ ಅಂತ ಗೊತ್ತಿಲ್ಲ. ಸೊ ಆದಷ್ಟು ನಾವು ಬಂದಾಗ ಮಾಡಿಸಿ, ಇಲ್ಲ ನೀವೇ ಹೋಗ್ಬಿಟ್ಟು ಆಫೀಸ್ಗೆ ಹೋಗ್ಬಿಟ್ಟು ಮಾಡಿಸ್ಕೋಬೋದು, ಆಪ್ಷನ್ ಇದೆ. ನಿಮ್ಮ 31ರವರೆಗೂ ಟೈಮ್ ಇದೆ, ಅಷ್ಟರೊಳಗೆ ಮಾಡಿಸ್ಕೊಂಡ್ರೆ ಬೆಟರು. ನೋಡಿ ಮತ್ತೆ ನಮ್ಮ ಡಿವೈಸ್ಗೆ ಸ್ಟಾರ್ಟ್ ಆಯಿತು ರೋಗ ಬರೋಕ್ಕೆ. ನೋಡಿ ಏನು ವರ್ಕ್ ಆಗ್ತಿಲ್ಲ. ಇದು ದಿನನಿತ್ಯದ ಜೀವನ ನಮ್ಮದು. ಈ ಡಬ್ಬ ಡಿವೈಸ್ ಜೊತೆ ಜೀವನ ಮಾಡಿ ನಾವು ಡಬ್ಬ ಆಗ್ಬಿಟ್ಟಿದ್ವಿ. ಈಗ ಏನಾರೋ ಒಂದು ಆಗುತ್ತೆ ಗುರು. ನೆನ್ನೆ ತಂದಿರೋದು ಹೊಸ ಡಿವೈಸು. ಈ ಏರಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಕಲೆಕ್ಷನ್ ಆಗುತ್ತೆ, ಎಲ್ಲ ದುಡ್ಡು ಕೊಡೋರೆ ಜಾಸ್ತಿ ಈ ಏರಿಯಾದಲ್ಲಿ. ಆಂಟಿ ನಿಮ್ಮದು ಗೃಹಜ್ಯೋತಿ ಮಾಡಿಸಿದ್ರಾ? ಇಲ್ಲೇ ಬಂದಾಗ ಮಾಡಿಸಿದ್ರಾ? ಇಲ್ಲೇ ಕೂತಿದ್ವಲ್ಲ ಕಟ್ಟೆ. ಹಾಂ, ನಂಬರ್ ಆಗಿರಲಿಲ್ಲ ಅಂತನಾ? ಹ್ಞೂ ಕೊಡ್ತೀನಿ ತಡ್ರಿ. ಈಗ ನೀವು ಬರ್ತೀರಾ ಮತ್ತೆ? ಆಂಟಿ ಮಾಡ್ಬೇಕಲ್ಲ, ವಿಡಿಯೋ ಮಾಡ್ತಿದ್ಯಲ್ಲಪ್ಪ ಏನು ಅಂತ ಕೇಳಿದ್ರು. ಏನೋ ಮಾಡ್ಬೇಕಲ್ಲ ಆಂಟಿ, ಹೊಟ್ಟೆಪಾಡು ಅಂತ ನಾನು ಹೇಳಿದ್ರೆ, ನಮ್ಮದೇ ಒಂದು 2 ಎಕರೆ ಜಮೀನು ಐತೆ ಬಾರಪ್ಪ ಕೊಡ್ತೀನಿ ಅಂತ ಹೇಳ್ತವ್ರೆ. ನಮ್ಮ ಟೀಮವರು ಕಾಂತಣ್ಣವರು ಎಲ್ಲ ಬಂದು ಮನೆಗೂ ಮಾಡ್ತಾಯಿದ್ದಾರೆ. ಈಗ ಏನು ಮಾಡ್ತಾಯಿದ್ದಾರೆ, ಇವ್ರಿಗೆ ಅದ್ರ ಬಗ್ಗೆ ಅವೇರ್ನೆಸ್ಸೇ ಇಲ್ಲ. ನಮ್ಮ ಮನೆದಿಗೆ ಮಾಡಿಲ್ಲ, ನಾವು ಈ ಥರ ಗೃಹಜ್ಯೋತಿ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಅವೇರ್ನೆಸ್ಸೇ ಇಲ್ಲ ಅವ್ರಿಗೆಲ್ಲ. ಮಾಡಬೇಕಾ, ಇನ್ನೂ ಮಾಡಿಸ್ಬೇಕಾ, ಯಾವಾಗ ಟೈಮ್ ಇದೆ ಅನ್ನೋದೆಲ್ಲ ಇನ್ನೂ ಈಗ ನಮ್ಮನ್ನು ಕೇಳ್ತಾ ಇದ್ದಾರೆ. ಸೊ ಆದಷ್ಟು ಎಲ್ರಿಗೂ ನಾನು ಈ ವಿಡಿಯೋ ಮುಖಾಂತರ ಹೇಳೋದೇನೆಂದರೆ, ಇದೇ 31ರವರೆಗೂ ಲಾಸ್ಟ್ ಡೇಟ್ ಇದೆ ಗೃಹಜ್ಯೋತಿ ವೆರಿಫಿಕೇಷನ್ಗೆ. ಯಾರು ಮಾಡಿಸಿಲ್ಲ ಅಂದರೆ ಹೋಗ್ಬಿಟ್ಟು KEB ಆಫೀಸ್ಗೆ ಹೋಗ್ಬಿಟ್ಟು ಮಾಡಿಸಿ. ನಮ್ಮವ್ರು ಬಂದರೆ ಅವ್ರಿಗಾರು ಡೀಟೇಲ್ಸ್ ಕೊಡಿ. ಮಾಡಿಸಿಲ್ಲ ಅಂದರೆ ನಿಮಗೆ ಬರ್ಡನ್ ಸರ್. ಅಗ್ರಿಮೆಂಟ್ಗೆ 200 ರೂಪಾಯಿ 400 ರೂಪಾಯಿ ಕೇಳ್ತಾರೆ, ಮಾಡಿಸಿಲ್ಲ ನಾವು ಅಗ್ರಿಮೆಂಟ್ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ. ಈಗ ಏನಾರು ಗೃಹಜ್ಯೋತಿ ನೀವು ಮಾಡಿಸಿಲ್ಲ ಅಂದರೆ ಕ್ಯಾನ್ಸಲ್ ಆದರೆ ನೋಡಿ, ಒಬ್ಬೊಬ್ಬರ ಮನೆಗೆ ಮಿನಿಮಮ್ ಏನೇ ಯೂಸ್ ಮಾಡಿದ್ರು ಇವಾಗಿರೋ ಎಲೆಕ್ಟ್ರಿಸಿಟಿ ರೇಟಲ್ಲಿ 300 ಇಂದ 400 ರೂಪಾಯಿ ಅಂತೂ ಮಿನಿಮಮ್ ಬರುತ್ತೆ. ಈಗ ಅದು ಗೃಹಜ್ಯೋತಿ ನೀವೇನು ಅರ್ಜಿ ಹಾಕಿದರೆ ಅದು ವೆರಿಫಿಕೇಷನ್ ಆಗಿ ಅದು ಕ್ಯಾನ್ಸಲ್ ಆದರೆ ಮತ್ತೆ ಮರು ಅರ್ಜಿ ಬಿಡೋಕ್ಕೇ ಒಂದು 2-3 ತಿಂಗಳು ಟೈಮ್ ತಗೊಂಡ್ರು. ನಿಮ್ದು ಅಲ್ಲೇ ದುಡ್ಡು ಅಲ್ಲೇ ಹೋಯ್ತು.
ತಿಂಗಳಿಗೆ ಒಂದು 400 ರೂಪಾಯಿ ಅಂದ್ಕೊಂಡ್ರೆ 1200 ರೂಪಾಯಿ ಅಲ್ಲೇ ದುಡ್ಡು ಹೋಗುತ್ತೆ. ಸೊ ನೀವು ಇಲ್ಲಿ ಉಳ್ಸಕ್ಕೆ ಹೋದರೆ ಅಲ್ಲಿ ದುಡ್ಡು ಕಟ್ಟಬೇಕಾಗುತ್ತೆ. ಅದಕ್ಕೆ ಆದಷ್ಟು ಬೇಗ ಅಗ್ರಿಮೆಂಟ್ನ ಮಾಡಿಸ್ಕೊಂಡು ಯಾರ್ಯಾರು ಮಾಡಿಸಿಲ್ಲ ಗೃಹ ಜ್ಯೋತಿನ ಇದೇ ತಿಂಗಳು 31ನೇ ತಾರೀಕು ಆಗಸ್ಟ್ 31ಕ್ಕೆ ಲಾಸ್ಟ್ ಡೇಟು ಅಂತ ಹೇಳಿದ್ದಾರೆ. ನಿಮ್ಮದು ಗೃಹ ಜ್ಯೋತಿ ಮರುಪರಿಶೀಲನೆನ ಮಾಡಿಸ್ಕೊಳ್ಳಿ. ನಿಮ್ಮ ಮನೆ ಹತ್ರ ಇನ್ನೂ ನಮ್ಮ ಸಿಬ್ಬಂದಿಯವರು ಬಂದಿಲ್ಲ ಅಂದರೆ ನಮ್ಮ ಹತ್ತಿರದ KV ಆಫೀಸ್ಗೆ ಹೋಗ್ಬಿಟ್ಟು ನೀವು ಮಾಡಿಸ್ಕೋಬೋದು. ನೋಡ್ತಿರ್ಬೋದು, ಒಂದು ಸಿಂಪಲ್ ಫ್ಯಾಮಿಲಿ ಅಂತ ಅಂದ್ಕೊಂಡ್ರು ಏನು ಯೂಸ್ ಮಾಡಲ್ಲ, ಬರೀ ಒಂದು ಲೈಟು ಫ್ಯಾನು ಅಂದ್ಕೊಂಡ್ರು ಅವ್ರಿಗೆ ನೋಡಿ ಎಷ್ಟು ಬರುತ್ತೆ, 497. ಅವ್ರು ಉರ್ಸಿರೋ ಯೂನಿಟ್ ಎಷ್ಟು, ಬರೀ 49 ಯೂನಿಟ್ ಉರ್ಸಿದ್ರು 497 ಬರುತ್ತೆ ಕರೆಂಟ್ ಬಿಲ್ಲು. ಸರಿನಾ? ಗೃಹ ಜ್ಯೋತಿ ಇರೋದಕ್ಕೆ ಎಲ್ಲ ಲೆಸ್ ಆಗಿಬಿಟ್ಟು 113 ರೂಪಾಯಿ ಬಂದಿರೋದು. ಅವ್ರದ್ದು BMD ಜಾಸ್ತಿ ಆಗಿರೋದ್ರಿಂದ ಬಂದಿರೋದು. ಅದು ಇಲ್ಲ ಅಂದರೆ ಅವರು ಯೂನಿಟ್ ಲೆಕ್ಕದಲ್ಲೇ ಉರ್ಸಿದ್ರೆ ಅವ್ರಿಗೆ ಫ್ರೀನೇ ಬರ್ತಾಯಿತ್ತು ಕಂಪ್ಲೀಟ್ಲಿ. ಕೆಲವೊಂದಿಷ್ಟು ಖಾಲಿ ಮನೆಗಳಿದ್ದಾವೆ, ಆ ಥರದವನ್ನ ಏನು ಮಾಡ್ತಿದ್ದೀವಿ ಅಂದರೆ ಓನರು ಇಲ್ಲ ಯಾರು ಬಾಡಿಗೆ ಇದ್ದಾರೆ ಅಕ್ಕಪಕ್ಕ ಮನೆ ವಿಚಾರಿಸಿ ಅವ್ರ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಫೋನ್ ಮಾಡಿಬಿಟ್ಟು ಹೇಳ್ತಾಯಿದ್ದೀವಿ, ಈ ಥರ ಗೃಹ ಜ್ಯೋತಿ ಮಾಡಿಸಿಲ್ಲ ಸರ್, ನೀವು ಮಾಡಿಸಿ ಅಂತ. ಅವ್ರು ತಿರ್ಬೋದು ಈ ಮನೆ ಇಷ್ಟು ದಿನ ಖಾಲಿ ಇತ್ತು, 2 ಮೀಟ್ರ್ ಇದೆ ಮೇಲೆ. ಅದನ್ನು ಈಗ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ, ಅವರು ಬಂದು ಮಾಡಿಸ್ತೀನಿ ಸರ್, 2-3 ದಿನ ಆಗುತ್ತೆ, ಅಗ್ರಿಮೆಂಟ್ ಮಾಡಿಸಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಬಂದು ಆಫೀಸ್ ಹತ್ರ ಬಂದು ಮಾಡಿಸ್ಕೊಳ್ಳಿ, ಇಲ್ಲ ಅಂದರೆ ಫ್ರೀ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ದೀನಿ. ಫ್ರೀ ಬಂದಿರೋದಕ್ಕೆ ಕೆಲವೊಂದಿಷ್ಟು ಜನಕ್ಕೆ ನೋಡಿ ಎಷ್ಟು ಒಳ್ಳೆಯದು ಅಂದರೆ ಬೆಳಗ್ಗೆನೂ ಲೈಟ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಫ್ರೀ ಅಲ್ವಾ ಕರೆಂಟ್ ಬಿಲ್ಲು, ಬಿಲ್ ಕಟ್ಟೋದೇನಿಲ್ಲ ಅಂದ್ಬಿಟ್ಟು. ನಮ್ಮ ಜನಗಳಿಗೆ ಯಾವುದನ್ನೇ ಆಗಲಿ ಫ್ರೀ ಕೊಟ್ಟರೆ ಹೆಂಗೆ, ಅದಕ್ಕೆ ನಾವು ಬಿಲ್ ಕಟ್ಟಲ್ವಲ್ಲ ಅಂದ್ಬಿಟ್ಟು ನೋಡಿ ಬೆಳಗ್ಗೆನೂ ಲೈಟ್ ಹಾಕೋಗಿದೆ ಸ್ವಿಚ್ ಅಪ್ ಇದಕ್ಕೆ. DP ಸ್ವಿಚ್ ಆಫ್ ಮಾಡೋಣ. ಬುಟ್ಕಿಟ್ಟಿರ ಟೈಮಲ್ಲಿ LNG ಮೀಟ್ರ್ ಇದ್ದರೆ ಒಂಥರ ಖುಷಿ ಮೀಟ್ರ್ ಡೇಸ್ಗಳಿಗೆ. ಯಾಕಂದರೆ ಇದು ಪ್ರೋಬ್ ಹಾಕಿದ ತಕ್ಷಣ ಬೇಗ ಕನೆಕ್ಟ್ ಆಗಿಬಿಡುತ್ತೆ, ಮತ್ತು ಬೇರೆ ಮೀಟ್ರ್ಗಳ ಥರ ಲೇಟಾಗಿ ಬರೋದು ಇದು. ಮತ್ತು LNG ಮೀಟ್ರು, ಆಮೇಲೆ HPL, ಇವು ಹೊಸದಾಗಿ ಜೀನಸ್ ಮೀಟ್ರ್ ಅಂತ ಬಂದಿದೆ. ಈ 3 ಕಂಪ್ನಿ ಮೀಟ್ರ್ಗಳು ಫುಲ್ ಫಾಸ್ಟಾಗಿ ಬಂದ್ಬಿಡುತ್ತೆ, ಅದೇ ಸಮಸ್ಯೆ ಇಲ್ಲ. ಆಮೇಲೆ ಬೇರೆ ಬೇರೆ ಮೀಟ್ರ್ಗಳಿದ್ದಾವೆ, ಅವು ಒಂದು ಸ್ವಲ್ಪ ಲೇಟು ಡಾಟಾ ಫೆಚ್ಚಾಗಿ ಬರೋಕ್ಕೆ. ನೋಡಿ ನಮ್ಮ ಕನ್ಸ್ಯೂಮರು ಅವಾಗ ಹೋಗಿ ಯಾರಾದರೂ ಒಂದು ಬಾಳೆಹಣ್ಣು ಇಲ್ಲ ಸೀಬೆಹಣ್ಣು ಏನಾದ್ರು ಒಂದು ಕೊಡ್ತಾ ಇರ್ತಾರೆ. ಸೊ ಅದಕ್ಕೆ ನಂಗೆ ಬೇಗ ಹೊಟ್ಟೆ ಹಸಿಯಲ್ಲ, ತಿನ್ಕೊಂಡು ರೀಡಿಂಗ್ ಮಾಡೋದು. ಅಜ್ಜಿ ಮೇಗಡೆ ಮನೆಯವ್ರು ಇಲ್ವಾ ಖಾಲಿನಾ? ಓನರ್ ಎಲ್ಲಿದ್ದಾರೆ? ಅದಕ್ಕೆ ಫ್ರೀ ಮಾಡಿಸಿಲ್ಲ ಅಲ್ವಾ, ಗೃಹ ಜ್ಯೋತಿ ಮಾಡಿಸಿಲ್ಲ ಅವರು. ನಂಬರ್ ಇದೆಯಾ ಓನರ್ದು? ಇದಾರ ಓನರ್ ಇದಾರಾ? ನೋಡಿ ಈ ಥರ ಮನೆ ಖಾಲಿ ಇರೋ ಮನೆಗಳು ಮಾತ್ರ ಉಳ್ಕೊಂಡಿರೋದು, ಜಾಸ್ತಿ ಖಾಲಿ ಇರೋ ಮನೆಗಳೇ ಉಳ್ಕೊಂಡಿರೋದು. ಈಗ ಅಂಥವನ್ನ ಹುಡುಕಿ ಮಾಡೋದೇ ಕಷ್ಟ. ಓನರ್ಗಳಲ್ಲಿ ಇರ್ತಾರೋ ಅವ್ರ ಡೀಟೇಲ್ಸ್ ತಂದು ಕೊಡಿ ಅಂದರೆ ಅವರು ಬೇರೆ ಕಡೆ ಇರೋ ಮನೆ ಕೊಟ್ಟಿರ್ತಾರೆ, ಅವರು ಇಲ್ಲಿ ಡೀಟೇಲ್ಸ್ ಕೊಡೋಕ್ಕಲ್ಲ. ಸರಿ. ಇವತ್ತು ನಿನ್ನೆ ನೋಡ್ರಿ ಮಳೆ, ಇವತ್ತು ಆಲ್ರೆಡಿ ಬಿಸಿಲು. ಓಹೋ ಅಣ್ಣ ನಮಸ್ಕಾರ. ಹಾಯ್. ಕನ್ಸ್ಯೂಮರ್ ಒಬ್ಬರು ಹೋಮ್ ಮೇಡ್ ಐಸ್ ಕ್ರೀಮ್ನ ಟೇಸ್ಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಈಗ ತಿಂದ್ಬಿಟ್ಟು ನೋಡೋಣ ಯಾವ ಥರ ಇದೆ ಅಂತ ಟೇಸ್ಟು. ಕ್ಯಾಪ್ ಓಪನ್ ಮಾಡೋಣ ಬಂದಿಲ್ಲ. ಇನ್ನು ಐಸ್ ಕ್ರೀಮ್ ಕೊಟ್ಟಿರಲಿಲ್ಲ, ಫಸ್ಟ್ ಟೈಮ್ ಕೊಟ್ಟಿದ್ದಾರೆ. ನೋಡೋಣ ಯಾವ ಥರ ಮಾಡಿದ್ದಾರೆ. ಹೋಮ್ ಮೇಡ್ ಅಂತೆ. ಓಕೆ, ಆಮೇಲೆ ತಿಂತೀನಿ ರೀಡಿಂಗ್ ಮುಗಿದ್ಮೇಲೆ, ಈಗ ತಿನ್ನೋಕ್ಕಾಗಲ್ಲ. ಐಸ್ ಕ್ರೀಮ್ ತುಂಬ ಚೆನ್ನಾಗಿತ್ತು. ಕನ್ಸ್ಯೂಮರ್ಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಬಂದಿದ್ದೀನಿ. ಅಂಗಡಿ ಐಸ್ ಕ್ರೀಮ್ ಥರನೇ ಮಾಡಿದರು, ಖಾಲಿ ಆಯಿತು. ಥರ ಏನಾದ್ರು ಕೊಡ್ತಾ ಇರ್ತಾರೆ ಕನ್ಸ್ಯೂಮರು. ನಮ್ಮ ಕನ್ಸ್ಯೂಮರ್ ತುಂಬ ದೇವ್ರಂತವ್ರು ಕಣ್ರಿ, ಏನಾದ್ರು ಒಂದು ಕೊಡ್ತಾ ಇರ್ತಾರೆ ದಿನ ಬಂದಾಗ. ಬಾಳೆಹಣ್ಣು ಇಲ್ಲ ಸೀಬೆಕಾಯಿ ಇಲ್ಲ ಪಪ್ಪಾಯ ಏನಾರು ತಿಂತಾಯಿದ್ರೆ ತಗೊಳ್ಳಿ ಸರ್ ನೀವು ತಿನ್ನಿ ಅಂದ್ಬಿಟ್ಟು ಕೊಡ್ತಾರೆ. ನಾವು ಬೇಡ ಗಿಡ ಅನ್ನೋದೆಲ್ಲ ಸೀನಿಲ್ಲ, ನಾವು ಹೊಟ್ಟೆ ಹಸ್ತಿರುತ್ತೆ, ಈಸ್ಕೊಳ್ಳೋದು ತಿನ್ನೋದು. ಪ್ರೀತಿಯಿಂದ ಕೊಟ್ಟಿರ್ತಾರೆ, ಅದನ್ನೆಲ್ಲ ಬೇಡ ಅಂತ ಹೇಳ್ಬಾರ್ದು. ಸೊ ಅದಕ್ಕೆ ಅವ್ರು ಬೇಜಾರಾಗ್ತಾರೆ ಅಂದ್ಬಿಟ್ಟು ಈಸ್ಕ ತಿಂತೀವಿ. ಒಂದು ನಾಯಿ ಐತೆ ಕಟ್ಟಾಕವ್ರೆ, ಇಲ್ಲಿ ಒಳಗಡೆ ಒಂದು ಚಿನ್ನು ಮಲ್ಗೈತೆ. ನಮ್ಮ ಲೈಟ್ ಬಿಲ್ ಇಲ್ಲೊಂದು ಹಚ್ಕಿಚ್ಬಿಡುತ್ತೆ ಅಂತ ಭಯ ನನಗೆ. ಬೈರ ಹೆಂಗೆ ಅದೇ ಬೈರಂಗೆ ಇಷ್ಟು ದಿನ ಆಯಿತು ಫ್ರೆಂಡಾಗಿ.
ಆದರೂ ನನ್ನ ಬೊಗಳೋದು ಬಿಡಲ್ಲ ನಿಮ್ಗೆ. ಬಿಲ್ ಅರಿತೇನಾ? ಹಾಂ, ಹೌದಾ? ಮೇಲತ್ತಿ ಕೆಳಗತ್ತಿ ಬಿಲ್ ಕೊಡೋದೆ ಭಾರಿ ಕಷ್ಟದ ಕೆಲಸ ನನಗೀಗ. ಯಾಕಂದರೆ 1 ಗಂಟೆ ಆದಂಗೆ ಹೊಟ್ಟೆ ಹಸಿತಾ ಹೋಗುತ್ತೆ. ಅಷ್ಟೆಲ್ಲ ಕೊಟ್ಟರು ನಮ್ಮ ಕನ್ಸ್ಯೂಮರ್ಸು ನೋಡಿದ್ರಲ್ಲ ನೀವು, ಬಾಳೆಹಣ್ಣು, ಐಸ್ ಕ್ರೀಮು ಅಷ್ಟು ಕೊಟ್ಟರು ನನಗೆ ಹೊಟ್ಟೆ ಹಸಿ ಕಮ್ಮಿ ಆಗಲ್ಲ. ಇನ್ನು ಅದು ಕೊಡದೇ ಇದ್ದರೆ ಇನ್ನೆಷ್ಟು ಹೊಟ್ಟೆ ಹಸಿಯುತ್ತೆ ಅಂತ ಗೊತ್ತಿಲ್ಲ. ನಾನು ಹೋದ ವರ್ಷ 2025 ಹಾಂ, ಡಿಸೆಂಬರ್ಗೆ ಮುಗಿಯೋದು ನಿಮ್ಮದು? ಮುಗಿಯೋದು ಮುಂದಿನ ವರ್ಷ ಮಾರ್ಚ್. ಹೆಂಗೆ ಮಾಡ್ಬೋದಾ ಕೆಲಸನ? ಮಾಡ್ಬೋದಾ? ಎಷ್ಟು ಕೊಡ್ತವ್ರಿ ಈಗ? ನಮಗೆ ಈಗ ಸದ್ಯಕ್ಕೆ 14 ಇದೆ ನೋಡಿ. 14 ಅಂತೆ. ಅಪ್ಲೈ ಯಾವ ಥರ ಮಾಡಿದ್ದೆ? ಅಪ್ಲೈ ನಮ್ಮದು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಟೆಂಪ್ರರಿ ಅಂತ ತಗೊಂಡಿದ್ರು. ಹಾಂ, ಈಗ ಅದೇ ಕಂಟಿನ್ಯೂ ಆಗ್ತಿದೆ ಅಣ್ಣ. ನೋಡಿ ಹೆಂಗೆ ಹುಡುಗ ಇನ್ನೂ ಹಂಗೆ ಈಗ ಕಾಲೇಜ್ಗೆ ಹೋಗ್ತಿದ್ದೀನಿ ಅನ್ನಂಗೆ ಎಲ್ಲ ಫುಲ್ಲು ಸ್ಟೈಲ್ ಮಾಡ್ಕೊಂಡು. ಊಟಕ್ಕೆ ಬಂದೇನಾ? ಊಟ ಮುಗಿಸ್ಕೊಂಡು ಹೋಗೋದಾ? ಮುಗಿಸ್ಕೊಂಡು ಹೋಗೋದು. ಸರಿ, ನಾನು ಬರೋಣ, ನಂದು ಮುಗೀತಿ ಈಗ ಡ್ಯೂಟಿ. ಸರಿ ಆಯ್ತಣ್ಣ. ಸರಿ, ಬಾಯ್ ಹೇಳ್ಬಿಡು ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಡು ನಾನು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ಬಾಯ್. ಸ್ನೇಹಿತರೆ, ಈಗ ಮುಗ್ದಿದೆ, ಇನ್ನೆರಡು ಅನ್ಬಿಲ್ಡ್ ಉಳಿದಿದೆ. ಅವೆರಡು ಅನ್ಬಿಲ್ಡ್ ಕೊಡೋಕ್ಕೆ ಆ ರೀಡಿಂಗ್ ಸ್ಪಾಟಿಂದ ಇನ್ನೂ ಒಂಚೂರು ದೂರ ಹೋಗ್ಬಿಟ್ಟು ಕೊಡಬೇಕು. ಅವೆರಡು ರೀಡಿಂಗ್ ಅನ್ಬಿಲ್ಡ್ ಉಳಿದಿರೋದನ್ನ ನಮ್ಮ ರೀಡಿಂಗ್ ಏರಿಯಾದಿಂದ ದೂರ ಹಾಕಿದ್ದಾರೆ ಅವೆರಡು ಇನ್ಸ್ಟಾಲೇಷನ್ನು. ಅಲ್ಲಿಗೆ ಹೋಗಿ ಕೊಡಬೇಕು. ಇನ್ನು ಉಳಿದಿರೋ 2 ಬಿಲ್ ಕೊಡೋಕ್ಕೆ ನಾನು ಅಲ್ಲಿ ರೀಡಿಂಗ್ ಏರಿಯಾ ಬೇರೆ ಕಡೆ, ಅಲ್ಲಿಂದ ಇಲ್ಲಿ ಒಂದು KSRTC IB ಇದೆ, ಇಲ್ಲಿಗೆ ಕೊಡೋಕ್ಕೆ ಬರಬೇಕು 2 ಬಿಲ್ ಕೊಡೋಕ್ಕೆ. ನನ್ನ ಏರಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ರೀಡಿಂಗು ಈ ಥರನೇ ಇರೋದು. ಅಲ್ಲೊಂದು 30 ಬಿಲ್ಲು, ಅಲ್ಲೊಂದು 40 ಬಿಲ್ಲು, ಈ ಥರ ಇರೋದ್ರಿಂದನೇ ನನ್ನದು ರೀಡಿಂಗು ತುಂಬ ಲೇಟ್ ಆಗುತ್ತೆ. ಏನೂ ಮಾಡೋಂಗಿಲ್ಲ. ನೋಡಿ, ಇಲ್ಲೊಂದು ಮೀಟ್ರ್ ಇದೆ, ಅದೇ ಥರ ಅಲ್ಲೊಂದು ಮೀಟ್ರ್ ಇದೆ. ಅದೇನು ಯೂಸ್ ಇಲ್ಲ, ಅದು ಖಾಲಿ ಮನೆ, ಅದು ಐಡ್ಲು ಅಲ್ಲಿದೆ ನೋಡಿ, ಕ್ವಾರ್ಟರ್ಸ್. ಅದನ್ನೊಂದು ಕೊಡಬೇಕು, ಅದು ಐಡ್ಲು. ಅಲ್ಲೇ ನಂಬರ್ ಬರೆದಿದ್ದೀನಿ, ಅಲ್ಲೇ ಕೊಡ್ತೀನಿ. ಸೊ ಇವತ್ತಿಂದು ರೀಡಿಂಗ್ ಈಗ ಸದ್ಯಕ್ಕೆ ಮುಗ್ದಿದೆ. ಇನ್ನು ಅಂದರೆ ಈಗ ಮುಗ್ದಿರೋದು ನೆನ್ನೆದು. ಇವತ್ತಿಂದು ಈಗ ಮತ್ತೆ ಊಟ ಆದಮೇಲೆ ಡೌನ್ಲೋಡ್ ಮಾಡಿಬಿಟ್ಟು ಮತ್ತೆ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಬೇಕು. ಇವತ್ತಿನ ರೀಡಿಂಗು ಬೇರೆ ಕಡೆ ಹಳ್ಳಿಗೆ ಹೋಗಬೇಕು. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ರೀಡಿಂಗ್ ಮಾಡಿದ್ದೀವಿ, ರೀಡಿಂಗ್ ಮುಗ್ದಿದೆ. ಸೊ ಅಂದರೆ ಈಗ ನೆನ್ನೆದು ಇವತ್ತು ಮುಗ್ದಿದೆ. ರೀಡಿಂಗ್ ಸ್ಟಾರ್ಟ್ ಮಾಡಬೇಕಿತ್ತು. ಇವತ್ತಿಂದು ಗೃಹಜ್ಯೋತಿ ಆಗಿಲ್ಲ, ಪ್ರೋಗ್ರೆಸ್ ಆಗಿಲ್ಲ ಅಂದ್ಬಿಟ್ಟು ಇವತ್ತು ಗೃಹಜ್ಯೋತಿ ಮಾಡಕ್ಕೆ ಬಂದಿದ್ದೀನಿ. ಈಗ ಇಬ್ರು ಬಂದಿದ್ದೀವಿ. ಅವರು ಬೆಳಗ್ಗೆಯಿಂದ ಮಾಡಿದ್ದಾರೆ, ತುಂಬ ಮಾಡಿದ್ದಾರೆ, ಆದರೂ ಹತ್ತಾಗಿಲ್ಲ ಅಷ್ಟೇ. ಆಮೇಲೆ ಈಗ ಬಂದ್ಬಿಟ್ಟು ಮಾಡಿದ್ದೀವಿ, ಒಂದು 15 ಕೌಂಟ್ ಕೊಟ್ಟಿದ್ದೀವಿ ಒಂದು ದಿನಕ್ಕೆ. ಬೆಳಗ್ಗೆಯಿಂದ ಮಾಡಿದ್ರು 15 ಮನೆ ಸಿಗ್ತಾ ಇಲ್ಲ. ಯಾಕಂದರೆ ಜನಗಳಿಗೆ ಮಾಹಿತಿ ಇನ್ನೂ ಅಷ್ಟೊಂದು ಸಂಪೂರ್ಣವಾಗಿ ಸಿಗ್ತಾ ಇಲ್ಲ. ಮತ್ತೆ ಕೇಳ್ತಾರೆ ಏನೇನು ಕೊಡಬೇಕು ಏನೇನು ಅಂತ. ಈಗ ನಮ್ಮ ಅಂಕಲ್ಲೇ ನೋಡ್ಬೋದು, 2 ಸಲ ಹೇಳಿದ್ದೀವಿ, ಮರ್ತ್ಬಿಟ್ಟು ಬರ್ತಾರೆ ಮತ್ತೆ ಆಂಟಿನ ಪಾಪ ಮೇಲೆ ಹತ್ತಿಸ್ತಾರೆ 5 ಸಲ. ಇವ್ರು ಹೋಗಿ ತರ್ತಾ ಇಲ್ಲ, ಏನು ಮಾಡೋಕ್ಕಲ್ಲ. ಪಾಪ ಅವ್ರಿಗೂ ವಯಸ್ಸಾಯಿತು, ಮರ್ತ್ಕೋತಾರೆ ಕೆಲಸದ ಬ್ಯುಸಿಲಿ. ಈಗ ನಾವು ಬಂದು ಈಗ ಒಂದೊಂದು ಮನೆ ಹತ್ರ ಮಿನಿಮಮ್ ಅಂದರೂ ಒಂದು 20 ನಿಮಿಷ 25 ನಿಮಿಷ ಆಗುತ್ತೆ ಒಂದು 2 ಗೃಹಜ್ಯೋತಿ ಮಾಡಬೇಕು ಅಂದರೆ. ಸೊ ಹಂಗಾಗಿ ಈಗ ಗೃಹಜ್ಯೋತಿ ಪ್ರೋಗ್ರೆಸ್ಸು ಅಷ್ಟೊಂದು ಫಾಸ್ಟಾಗಿ ಆಗ್ತಿಲ್ಲ. ಮೊದಲು ಆಗ್ತಿತ್ತಲ್ಲ ಕಂಪ್ಯಾರಿಟಿವ್ಲಿ, ಆ ಪ್ರೋಗ್ರೆಸ್ ಆಗ್ತಾಯಿಲ್ಲ. ಈಗ ಬೆಳಗ್ಗೆಯಿಂದ ಇಷ್ಟವರೆಗೂ ಮಾಡಿದ್ದಾರೆ ನಮ್ಮ ಕಾಂತಣ್ಣವರು. ಈಗ ಬರೀ 15 ಇನ್ಸ್ಟಾಲೇಷನ್ ಆಗಿದೆ. ನೋಡೋಣ, ಇನ್ನೂ ಒಂದು ಬೆಳಕಿರೋರ್ಗು ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ, ಎಷ್ಟಾಗುತ್ತೆ ನೋಡೋಣ. ರೀವೆರಿಫಿಕೇಷನ್ ಬಗ್ಗೆ ಇನ್ನೂ ಸುಮಾರು ಜನಕ್ಕೆ ಮಾಹಿತಿನೇ ಸಿಕ್ಕಿಲ್ಲ. ಲಾಸ್ಟ್ ಟೈಮ್ ಮಾಡಿಸಿದ್ವಿ ಅಂತಲೇ ಹೇಳ್ತಾರೆ. ಲಾಸ್ಟ್ ಟೈಮ್ ಅಂದರೆ ಒಂದು 2-3 ವರ್ಷದ ಹಿಂದೆ ಮಾಡಿಸಿರೋದಲ್ಲ ಸ್ನೇಹಿತರೆ. ಈಗ ರೀಸೆಂಟಾಗಿ ಈ ಮಂತು ಜುಲೈನಲ್ಲಿ ಏನು ಮರುಪರಿಶೀಲನೆಗೆ ಒಂದು ಆರ್ಡ್ರ್ ಬಂತು, ಆ ಟೈಮಲ್ಲಿ ಮಾಡಿಸಿದ್ರೆ ಅದು ವ್ಯಾಲಿಡ್ ಆಗುತ್ತೆ. ಇಲ್ಲ ಅಂದರೆ ನೀವು ಹಳೇದೇ ಮಾಡಿಸಿದ್ದೀವಿ ಅಂದ್ಬಿಟ್ಟು ಹಂಗೆ ಇದ್ದರೆ ಅದು ಕ್ಯಾನ್ಸಲ್ ಆಗುತ್ತೆ. ಮತ್ತು ಮುಂದೆ ನಿಮಗೆ ಗೃಹಜ್ಯೋತಿ ಬೆನಿಫಿಟ್ಸು ಸಿಗೋದಿಲ್ಲ. ಆದಷ್ಟು 31ನೇ ತಾರೀಕು ಒಳಗಡೆ ನೀವು ಗೃಹಜ್ಯೋತಿ ಮರುಪರಿಶೀಲನೆನ ಮಾಡಿಸ್ಕೊಳ್ಳಿ. ಇಲ್ಲೊಂದು ಏರಿಯಾ ಇದೆ, ಈ ಏರಿಯಾಗೆ ಹೋಗ್ಬಿಟ್ರೆ ಅದೊಂದು ನಾಯಿ ಫುಲ್ಲು ಝೂ ಬಂದಿದ್ದೀವಿ ಅನ್ನೋ ಹೋಲ್ಡ್ ಅಂತದೆ ನೋಡ್ರಿ. ಫುಲ್ಲು ನಾಯಿಗಳೇ ಸಾಮ್ರಾಜ್ಯ ಆಗ್ಬಿಟ್ಟೈತೆ ಈ ಏರಿಯಾ. ಅಲ್ಲೊಂದು ಆಮೇಲೆ ಅಲ್ಲೊಂದು ಮಲ್ಗೈತೆ. ಫುಲ್ಲು ಈ ಏರಿಯಾಗೆ ಬಂದ್ಬಿಟ್ರೆ ಫುಲ್ಲು ನಾಯಿಗಳದೇ ಒಂಥರ ಫುಲ್ಲು ಫೀಲ್ಡು. ಹಾಗೆ ಅಂಟೆ ಎಲ್ಲ ಗೃಹಜ್ಯೋತಿ ಆಯ್ತಾ? ಅಲ್ಲ ಈ ಮೀಟ್ರು ಮಾಡಿಸಿದ್ರಾ? ಅದಾಗಿಲ್ವಾ? ಅವ್ರಿಲ್ವಾ? ನೋಡಿ, ಜನಗಳಿಗಿನ್ನ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಮಾಡಿಸ್ಬೇಕಾ, ಫ್ರೀ ಹಂಗೆ ಬರಲ್ವಾ ಅಂತ ಕೇಳ್ತವ್ರೆ.
ನಂಬರ್ದು ಯಾರ್ಯಾರು ಕೊಟ್ಬಿಟ್ಟು ಮಾಡಿಸ್ಬಿಟ್ಟಿದ್ದಾರೆ. ಈಗ ಉಳ್ದಿರೋ ನಂಬರಲ್ಲಿ ನೋಡಿದಾಗ ಗೊತ್ತಾಗ್ತಿದೆ ಯಾವ್ದು ನಂಬರ್ ಅವ್ರು ಮಾಡಿಸಿದ್ದಾರೆ ಅಂತ. ಆ ಥರ ಕೇಸಸಲ್ಲೂ ಸುಮಾರು ಉಳ್ಕೊಂಡಿದ್ದಾವೆ ನೋಡಿ. ಇವ್ರಿಗೆ ಒಂದು 4 ಸಲ ಬಂದು ಇವ್ರ ಮನೆಗೆ ಪರ್ಟಿಕ್ಯುಲರ್ ಆಗಿ ಬಿಲ್ ಕೊಟ್ಟಾಗ ಒಂದ್ಸಲಿ ಬಾಳೆಹಣ್ಣು ಒಂದ್ಸಲಿ ಕೊಟ್ಟು ಕಳಿಸಿದ್ರು, ಹೇಳಿದ್ರು 2 ಸಲ ಹೇಳಿ ಬಂದಿದ್ದೀನಿ. ಆದರೂ ಇನ್ನೂ ಇವರೇ ಮಾಡಿಸಿಲ್ಲ ನೋಡಿ. ಈಗ ಬಂದು ಇನ್ನೂ ಹೇಳೇ ಇಲ್ಲ ಅಂತ ಹೇಳ್ತವ್ರೆ. ಹೇಳಿ ಸರ್, ಹೇಳಿಲ್ವಾ ನೋಡಿ. ಈಗ ಟೈಮು 6 ಗಂಟೆ. 6 ಗಂಟೆ ಆದರೂ ಮಾಡ್ತಾ ಇದ್ದಾರೆ ನಮ್ಮ ಕಾಂತಣ್ಣವರು. ಬೆಳಗ್ಗೆಯಿಂದ ಮಾಡ್ತಿದ್ದಾರೆ. ಈಗ ಬರೀ ಒಂದು 16 ಆಗಿದಾವೆ ಅಷ್ಟೇ. ಫೋಟೋ, ವೋಟರ್ ಐ ಡಿ, ಆಧಾರ್ ಕಾರ್ಡು, ಲೈಟ್ ಬಿಲ್ಲು 4 ತಗೊಬನ್ನಿ. ಆಧಾರ್ ಕಾರ್ಡ್ ಇದೆಯಲ್ವಾ, ವೋಟರ್ ಐ ಡಿ ಒಂದು ಹಾಕ್ಸ್ಕೊಳ್ಳಿ ಫೋನ್ಗೆ, ಫ್ರಂಟ್ ಟು ಬ್ಯಾಕ್ 2 ಫೋಟೋ ಹಾಕ್ಸ್ಕೊಳ್ಳಿ. ಒಂದು ಫೋಟೋ ತಗೊಬನ್ನಿ. ಆಮೇಲೆ ಕರೆಂಟ್ ಬಿಲ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಅನಿಸಿದ್ರೆ ಇಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಸಪೋರ್ಟ್ ಮಾಡಿ. ನಾನು ಇದೇ ಥರ ಡೈಲಿ ವ್ಲಾಗ್ಸ್ ಹಾಕ್ತಾ ಇರ್ತೀನಿ. KEB ಮೀಟ್ ರೀಡರ್ಸ್ದು ಜೀವನ ಯಾವ ಥರ ಇರುತ್ತೆ, ಆಮೇಲೆ ಅವ್ರದ್ದು ಲೈನ್ ವರ್ಕ್ ಬಗ್ಗೆ ಆಯಿತು, ಅವ್ರ ಡೈಲಿ ರೂಟೀನ್ ಬಗ್ಗೆ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ನಿಮ್ಗೆ ಇದೇ ಥರ ಕಂಟೆಂಟ್ ಬೇಕು ಅಂದರೆ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ ಸ್ನೇಹಿತರೆ. ನೆಕ್ಸ್ಟು ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.